ರೇಣುಕಾಸ್ವಾಮಿ ಹತ್ಯೆಗೆ ಬಳಕೆ ಮಾಡಿದಂತಹ ಕಾರುಗಳನ್ನು ಸೀಸ್ ಮಾಡಲಾಗಿದೆ. 4 ಕಾರುಗಳ ಪೈಕಿ 2 ಕಾರ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಬಂಧಿತ ವಿನಯ್ ಹೆಸರಲ್ಲಿರೋ ಕೆಂಪು ಬಣ್ಣದ ಜೀಪ್, ಆರೋಪಿ ಪ್ರದೋಷ್ ಹೆಸರಲ್ಲಿರೋ ಸ್ಕಾರ್ಪಿಯೋ ಕಾರನ್ನು ಕೂಡ ಸೀಸ್ ಮಾಡಿದ್ದಾರೆ. ಕಾರ್ಗಳನ್ನ ನಟ ದರ್ಶನ್ ಬಳಕೆ ಮಾಡಿದ್ರು ಅನ್ನೋ ಮಾಹಿತಿ ಇದೆ. ಕೊಲೆಯಾದ ದಿನ ರಾತ್ರಿ ದರ್ಶನ್ ಇದೇ ಕಾರ್ಗಳನ್ನ ಬಳಸಿ ಓಡಾಡ್ತಾ ಇದ್ರು ಅನ್ನೋ ಶಂಕೆ. ಕೆಂಪು ಬಣ್ಣದ ಜೀಪ್ನಲ್ಲಿ ಒಂದು ಮದ್ಯದ ಬಾಟಲ್ ಸಹ ಪತ್ತೆಯಾಗಿದೆಯಂತೆ. ಸೊ ಈ ಕಾರುಗಳನ್ನ ಸೀಸ್ ಮಾಡಿ ಕಾರಲ್ಲಿ ಏನಾದರೂ ರಕ್ತದ ಕಲೆಗಳು ಬಿದ್ದಿದ್ದಾವ ಅಥವಾ ವೆಪನ್ಸ್ಗಳನ್ನ ಏನಾದರೂ ತಗೊಂಡು ಹೋಗ್ತಾ ಇದ್ರಾ, ಮದ್ಯದ ಬಾಟಲ್ಸ್ಗಳು ಆಲ್ರೆಡಿ ಲಭ್ಯವಾಗಿದೆಯಂತೆ. ಈ ತರಹ ಬೇರೆ ಬೇರೆ ಸಾಕ್ಷಿಗಳನ್ನು ಕೂಡ ಕಲೆ ಹಾಕೋ ಕೆಲಸ ಮಾಡ್ತಾರೆ. ಫಿಂಗರ್ ಪ್ರಿಂಟ್ಸ್, ಆ ಕಾರನ್ನ ಯಾರ್ಯಾರು ಚಲಾಯಿಸಿದ್ರು ಅನ್ನುವಂಥ ಫಿಂಗರ್ ಪ್ರಿಂಟ್ಸ್ ಕೂಡ ಕಲೆ ಹಾಕೋ ಕೆಲಸ ಆಗುತ್ತೆ. ಒಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ. ಸಿಸಿಟಿವಿ ಫುಟೇಜ್ ಆಗಿರಬಹುದು ಅಥವಾ ರೋಡಲ್ಲಿ ಇರುವಂತಹ ಸಿಸಿಟಿವಿ ಕ್ಯಾಮ್ರಾಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ವಿನಯ್ ಶೆಡ್ ಅಕ್ಕಪಕ್ಕ ಇರುವಂತಹ ಸಿಸಿಟಿವಿ ಕ್ಯಾಮ್ರಾಗಳನ್ನು ಕೂಡ ಇಲ್ಲಿ ಪರಿಶೀಲನೆ ಮಾಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ದರ್ಶನ್ ಅವರು ಓಡಾಡಿರಬಹುದು ಈ ಕಾರಲ್ಲಿ ಅನ್ನುವಂತಹ ಅನುಮಾನ, ಶಂಕೆ ಇದೆ. ಇನ್ನು ಸಿಸಿಟಿವಿಯಲ್ಲಂತೂ ಪೊಲೀಸರಿಗೆ ಈ ಬಗ್ಗೆ ಕ್ಲಿಯರ್ ಮಾಹಿತಿ ಸಿಗುತ್ತೆ. 2 ಕಾರ್ಗಳನ್ನ ಗಮನಿಸ್ತಾ ಇದ್ದೀರಾ. ಒಂದು ಜೀಪ್ ಮತ್ತು ಇನ್ನೊಂದು ಕಾರ್ ಅಲ್ಲಿರೋದನ್ನ ನಾವು ಗಮನಿಸಬಹುದು. ಒಂದು ಪ್ರದೋಷ್ ಹತ್ರ ಇರುವಂತಹ ಕಾರು, ಮತ್ತೊಂದು ವಿನಯ್ ಹತ್ರ ಇದ್ದಂತಹ ಕಾರು. ಆ ಸಿಸಿಟಿವಿ ಫುಟೇಜ್ ಅನ್ನು ಕೂಡ ಪಕ್ಕದಲ್ಲಿ ಗಮನಿಸ್ತಾ ಇದ್ದೀರಾ. ರಾತ್ರಿ ಆ ರೆಡ್ ಕಲರ್ ಜೀಪ್ನಲ್ಲಿ ತೆರಳ್ತಾ ಇದ್ದಂತಹ ದೃಶ್ಯ ಅದು. ಸೊ ಆ ಕಾರಲ್ಲಿ ದರ್ಶನ್ ಇದ್ರು ಅಂತ ಹೇಳಲಾಗ್ತಾ ಇದೆ. 2 ಕಾರ್ಗಳು ಅಲ್ಲಿ ಪಾಸ್ ಆಗುತ್ತೆ. ಒಂದು ಬ್ಲ್ಯಾಕ್ ಕಾರ್, ಮತ್ತೊಂದು ಆ ಕೆಂಪು ಬಣ್ಣದ ಜೀಪ್. ಸೊ ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಅದಷ್ಟೇ ಅಲ್ಲ, ಅಲ್ಲಿರುವಂಥ ಫಿಂಗರ್ ಪ್ರಿಂಟ್ಸು, ಆ ಕಾರ್ ಎಲ್ಲೆಲ್ಲಿ ಸ್ಟಾಪ್ ಆಯಿತು, ಎಲ್ಲಿ ಯಾರನ್ನ ಪಿಕ್ ಮಾಡ್ತು, ಆ ಕಾರಲ್ಲಿ ಏನಾದರೂ ರಕ್ತದ ಕಲೆಗಳು ಬಿದ್ದಿದ್ದಾವ ಅಥವಾ ಆ ಕಾರನ್ನು ಡ್ರೈವ್ ಮಾಡ್ತಾ ಇದ್ದಿದ್ಯಾರು, ಡ್ರೈವ್ ಮಾಡ್ತಾ ಇದ್ದವರ ಪರಿಸ್ಥಿತಿ ನೆಟ್ಟಗಿತ್ತ, ಸರಿಯಾಗಿತ್ತ, ಕುಡ್ದಿದ್ರ, ಮದ್ಯ ಸೇವನೆ ಆಗಿತ್ತ, ಮದ್ಯದ ಡ್ರಾಪ್ಸ್ ಏನಾದರೂ ಕಾರಲ್ಲಿ ಬಿದ್ದಿದ್ದ ಅಥವಾ ಒಂದು ಕಾರಲ್ಲಿ ಈಗ ಒಂದು ಮದ್ಯದ ಬಾಟಲ್ ಕೂಡ ಲಭ್ಯವಾಗಿದೆ ಅನ್ನೋ ಮಾಹಿತಿ ಇದೆ. ಇನ್ನು ಕಾರ್ ಸೀಸ್ ಮಾಡಲಾಗಿದೆಯಲ್ಲ, ಸೊ ಅದೇ ಜಾಗದಿಂದ, ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಅಂಕಿತಾ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ. ಅಂಕಿತಾ, ಒಂದೊಂದು ಎವಿಡೆನ್ಸ್ ಕೂಡ, ಒಂದೊಂದು ವಸ್ತು, ಒಂದೊಂದು ವಾಹನ ಕೂಡ ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ. ಸದ್ಯಕ್ಕೆ 2 ಕಾರನ್ನ ಸೀಸ್ ಮಾಡಿದ್ದಾರೆ. ಏನೆಲ್ಲ ಮಾಹಿತಿ ಕಲೆ ಹಾಕ್ತಾರೆ, ಸದ್ಯಕ್ಕೆ ಏನೆಲ್ಲ ಅಪ್ಡೇಟ್ ಲಭ್ಯವಾಗಿದೆ? ಸಭಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಂಧಿತ ಆರೋಪಿಗಳೇನಿದ್ದಾರೆ ಅವರನ್ನ ಕಸ್ಟಡಿಗೆ ಪಡ್ಕೊಂಡು ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ರೇಣುಕಾಸ್ವಾಮಿಯ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಕಿಡ್ನಾಪ್ ಮಾಡಿ ಆತನ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿ ಆತನನ್ನ ಕೊಲೆಗೈದು ಆರೋಪಿಗಳು ಗಾಡಿಯಲ್ಲಿ ಸಾಗಿಸಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಸಿಸಿಟಿವಿ ಕೂಡ ನಿನ್ನೆ ಲಭ್ಯ ಆಗಿತ್ತು. ಅಂದ್ರೆ ರೆಡ್ ಕಲರ್ ತಾರ್ ಏನಿದೆ ಜೀಪಲ್ಲಿ ಹೋಗ್ತಾ ಇರುವಂತಹ ವಿಜುವಲ್ಸ್ ಸಿಸಿಟಿವಿ ಕೂಡ ಪತ್ತೆಯಾಗಿತ್ತು. ಅದಾದ ಬಳಿಕ ಈಗ ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ ಬಳಿಕ ಆ ವೆಹಿಕಲ್ ಅನ್ನ ಸೀಸ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ವಿಜುವಲ್ಸ್ ಅಲ್ಲಿ, ಇದೇ ಕೆಂಪು ಬಣ್ಣದ ತಾರ್ ಏನಿದೆ ಈ ಜೀಪು, ಈ ಒಂದು ಜೀಪು ಪಾಸ್ ಆಗೋದು ಕೂಡ ನುಸುಕಿನ ವೇಳೆಯಲ್ಲಿ ಪತ್ತೆ ಆಗುತ್ತೆ. ಆ ಸಿಸಿಟಿವಿ ಕೂಡ ನಿನ್ನೆ ಲಭ್ಯ ಆಗಿತ್ತು. ಸದ್ಯಕ್ಕೆ ಈ ವೆಹಿಕಲ್ ಅನ್ನ ಈಗಾಗಲೇ ಪೊಲೀಸರು ಕೂಡ ಸೀಸ್ ಮಾಡಿದ್ದಾರೆ. ಈ ವೆಹಿಕಲ್ ನಂಬರ್ ಕೂಡ ನೀವು ನೋಡ್ತಾ ಇರಬಹುದು, KA04NA0006 ನಂಬರ್ನ ಜೀಪ್ ಇದು. ಇದರ ಒಳಭಾಗದಲ್ಲಿ ಒಂದು ಮದ್ಯದ ಬಾಟಲ್ ಕೂಡ ಪತ್ತೆಯಾಗಿದೆ. ಹಿಂಭಾಗ ನೀವು ನೋಡ್ತಾ ಇರ್ಬೋದು, ನಮ್ಮ ಕ್ಯಾಮ್ರಾಮನ್ ಬೈರೇಶ್ ಅವರು ತೋರಿಸ್ತಾ ಇದ್ದಾರೆ ನಿಮಗೆ. ಮದ್ಯದ ಬಾಟಲ್ ಕೂಡ ಪತ್ತೆಯಾಗಿದೆ ಈ ಒಂದು ಗಾಡಿಯಲ್ಲಿ. ಹಾಗಾಗಿ ಪೊಲೀಸರು ಈ ವೆಹಿಕಲ್ ಅನ್ನ ಈಗಾಗಲೇ ಸಿಸಿಟಿವಿಯ ಆಧಾರದ ಮೇಲೆಗೆ ಸೀಸ್ ಮಾಡಿದ್ದಾರೆ. ಅಂದ್ರೆ ಇದನ್ನು ಕೂಡ ಒಂದು ಎವಿಡೆನ್ಸ್ ಆಗಿ ಪೊಲೀಸರು ಪರಿಗಣಿಸಿರುವಂಥದ್ದು. ಜೀಪು ಬಂಧಿತ ಆರೋಪಿ ವಿನಯ್ ಹೆಸರಲ್ಲಿ ನೋಂದಣಿ ಆಗಿರುವಂಥದ್ದು ಈಗಾಗಲೇ ಗೊತ್ತಾಗ್ತಾ ಇದೆ. ಇನ್ನೊಂದು ಕಾರು ಅಂದ್ರೆ ನೀವು ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಈ ಜೀಪು ಮುಂಭಾಗದಲ್ಲಿ ಸ್ಕಾರ್ಪಿಯೋ ಗಾಡಿ ಕೂಡ ಪಾಸ್ ಆಗುತ್ತೆ. ಆ ಸ್ಕಾರ್ಪಿಯೋ ಗಾಡಿಯನ್ನ ಕೂಡ ಈಗಾಗಲೇ ಸೀಸ್ ಮಾಡಲಾಗಿದೆ. ಅದರ ನಂಬರ್ ಅನ್ನ ತೋರಿಸ್ತಾ ಹೋಗ್ತೀವಿ, ನೋಡ್ತಾ ಇರ್ಬೋದು. KA01MG7375 ನಂಬರ್ನ ಸ್ಕಾರ್ಪಿಯೋ ಗಾಡಿ. ಈ ಗಾಡಿಯನ್ನ ಕೂಡ ಪೊಲೀಸರು ಸೀಸ್ ಮಾಡಿದ್ದಾರೆ.
ಇದೇ ಗಾಡಿಯಲ್ಲಿ ಮೃತದೇಹವನ್ನ ಸಾಗಿಸಲಾಗಿತ್ತು ಅಂತ ಹೇಳಿ ಮೊದಲು ಹೇಳಲಾಯಿತು. ಅಂದ್ರೆ ಆಟೋದಲ್ಲಿ ಸಾಗಿಸಿದ ಬಳಿಕ ಬಾಡಿಯನ್ನ ಈ ಕಾರ್ಗೆ ಶಿಫ್ಟ್ ಮಾಡಲಾಗಿತ್ತು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಜೊತೆಗೆ CCTVಯಲ್ಲೂ ಕೂಡ ಅಂದ್ರೆ ಜೀಪು ಪಾಸ್ ಆದಂತಹ ಸಂದರ್ಭದಲ್ಲಿ ಅದರ ಮುಂಭಾಗದಲ್ಲಿ ಸ್ಕಾರ್ಪಿಯೋ ಕೂಡ ಪಾಸ್ ಆಗಿರುವಂಥದ್ದು. ಹಾಗಾಗಿ ಸದ್ಯಕ್ಕೆ CCTVಗಳ ಆಧಾರದ ಮೇಲೆ ಪೊಲೀಸರು 2 ವೆಹಿಕಲ್ಗಳನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಸ್ಕಾರ್ಪಿಯೋ ಪ್ರದೋಷ್ ಹೆಸರಲ್ಲಿ ನೋಂದಣಿಯಾಗಿದೆ. ಅಂದ್ರೆ ಈ ಒಂದು ಗ್ಯಾಂಗ್ ನಲ್ಲಿ ಇದ್ದಂತಹ ಪ್ರದೋಷ್ ಏನಿದ್ದಾನೆ ಆತನ ಹೆಸರಿನಲ್ಲಿ ಸ್ಕಾರ್ಪಿಯೋ ರಿಜಿಸ್ಟರ್ ಆಗಿರುವಂಥದ್ದು ಈಗಾಗಲೇ ಗೊತ್ತಾಗಿದೆ. ಸದ್ಯಕ್ಕೆ 2 ವೆಹಿಕಲ್ ಅನ್ನ ಸೀಸ್ ಮಾಡಿ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. 2 ಗಾಡಿಗಳು ಯಾರ ಹೆಸರಿಗೆ ಸೇರಿದ್ದು ಅನ್ನೋದನ್ನ ಕೂಡ ಈಗಾಗಲೇ ಪತ್ತೆ ಹಚ್ಚಲಾಗಿದೆ. ಜೊತೆಗೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈ ಗಾಡಿಯನ್ನ ಯಾವ ರೀತಿ ಅವರು ಬಳಸ್ಕೊಂಡಿದ್ರು, ನಿಜಕ್ಕೂ ಕೂಡ ಸ್ಕಾರ್ಪಿಯೋ ಗಾಡಿಯಲ್ಲಿ ಮೃತದೇಹವನ್ನ ಅವರು ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದ್ರ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸಭಾ ರೈಟ್ ಅಂಕಿತಾ, ಧನ್ಯವಾದ ಡೀಟೇಲ್ಸ್ಗಾಗಿ. ಈ 2 ವಾಹನವನ್ನ ಸದ್ಯಕ್ಕೆ ಸೀಸ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.